ಆ ಪ್ರದೇಶದಲ್ಲಿ ಏನಾದರೂ ಕ್ರೈಮ್ ಆದ್ರೆ ಆರೋಪಿಗಳು ಕೂಡಲೇ ಸಿಕ್ಕಿ ಬೀಳ್ತಾರೆ. ಅಲ್ಲಿಗೆ ಬರುವ ಪ್ರತಿಯೊಬ್ಬ ವ್ಯಕ್ತಿಯ ಎಂಟ್ರಿ ಮತ್ತು ಎಕ್ಸಿಟ್ ಎಲ್ಲದರ ಮೇಲೂ ಕೂಡ ಅವುಗಳ ಕಣ್ಣು ಇರುತ್ತೆ. ಹೀಗಾಗಿ ಅದು ಆ ಊರಿನ ಸ್ಮಾರ್ಟ್ ವಾರ್ಡ್ ಆಗಿದೆ. ಹಾಗಾದ್ರೆ ಇದು ಇರೋದು ಎಲ್ಲಿ ಅಂತೀರಾ? ಈ ಸ್ಟೋರಿಯನ್ನ ನೋಡಿ. $39 ಲಕ್ಷ ವೆಚ್ಚದಲ್ಲಿ 107 ಸಿಸಿ ಕ್ಯಾಮೆರಾ ಅಳವಡಿಕೆ. ಸ್ಮಾರ್ಟ್ ಸೆಕ್ಯೂರಿಟಿ ವ್ಯವಸ್ಥೆಗೆ ಜನರ ಮೆಚ್ಚುಗೆ. ಎಲ್ಲಿ ನೋಡಿದ್ರೂ ಸಿಸಿ ಕ್ಯಾಮೆರಾಗಳು. ಈ ಏರಿಯಾಗೆ ಯಾರಾದರೂ ಎಂಟ್ರಿ ಕೊಟ್ರೆ ಅವರು ಎಲ್ಲಿ ಹೋದ್ರು, ಎಲ್ಲಿಂದ ಎಕ್ಸಿಟ್ ಆದ್ರು ಅನ್ನೋದು ಕ್ಲಿಯರ್ ಆಗಿ ಈ ಎಲ್ಲ ಸಿಸಿ ಕ್ಯಾಮೆರಾಗಳಲ್ಲಿ ಸರಿಯಾಗುತ್ತೆ. ಅಷ್ಟರ ಮಟ್ಟಿಗೆ ಈ ಪ್ರದೇಶ ಸ್ಮಾರ್ಟ್ ಸೆಕ್ಯೂರಿಟಿ ಆಗಿದೆ. ಮಂಗಳೂರು ಮಹಾನಗರ ಪಾಲಿಕೆ ಸೂರತ್ಕಲ್ ಉಪವಿಭಾಗದ ಹೊಸಬೆಟ್ಟು ವಾರ್ಡ್ನಲ್ಲಿ ಹೆಜ್ಜೆ ಹೆಜ್ಜೆಗೂ ಸಿಸಿ ಕ್ಯಾಮೆರಾಗಳು ಕಾಣಸಿಗುತ್ತೆ. ಸ್ಥಳೀಯ ಕಾರ್ಪೊರೇಟರ್ ವರುಣ್ ಚೌಟ್ ಅವರ ಕನಸಿನ ಯೋಜನೆಯಾದಂತಹ ಈ ಸ್ಮಾರ್ಟ್ ಸೆಕ್ಯೂರಿಟಿ ವ್ಯವಸ್ಥೆಗೆ ರಾಜ್ಯ ಮತ್ತು ದೇಶದಲ್ಲಿ ಮೆಚ್ಚುಗೆಗೆ ಪಾತ್ರವಾಗಿದೆ. ಸುಮಾರು 5,000ದಷ್ಟು ಮನೆಗಳಿರುವ 39 ಕಾಲೋನಿಗಳನ್ನು ಹೊಂದಿರುವಂತಹ ಹೊಸಬೆಟ್ಟು 8ನೇ ವಾರ್ಡ್ನಲ್ಲಿ ಅಂದಾಜು 250ಕ್ಕೂ ಅಡ್ಡರಸ್ತೆಗಳಿವೆ. ಹೀಗಾಗಿ ವಾರ್ಡ್ಗೆ ಬರುವಂತಹ ಹೋಗುವ ಎಲ್ಲರೂ ಸುರಕ್ಷಿತವಾಗಿ ಇರಬೇಕು ಎನ್ನುವ ದೃಷ್ಟಿಯಿಂದ ಕಾರ್ಪೊರೇಟರ್ ವರುಣ್ ಅನುದಾನದ ಹಣದಲ್ಲಿ ಸ್ಮಾರ್ಟ್ ಸೆಕ್ಯೂರಿಟಿ ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರೆ. ಸುಮಾರು $39 ಲಕ್ಷ ವೆಚ್ಚದಲ್ಲಿ ಮೊದಲ ಹಂತದಲ್ಲಿ 107 ಆಧುನಿಕ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಿದ್ದಾರೆ. ಒಂದು ಕಾರ್ಪೊರೇಷನ್ ವಾರ್ಡ್ನಲ್ಲಿ ಇಷ್ಟೊಂದು ಸಂಖ್ಯೆಯ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಿರುವುದು ರಾಜ್ಯದಲ್ಲೇ ಇದು ಮೊದಲನೆಯದಾಗಿದೆ. ಮಂಗಳೂರು ಮಹಾನಗರ ಪಾಲಿಕೆಯ ಹೊಸಬೆಟ್ಟು 8ನೇ ವಾರ್ಡಿನಲ್ಲಿ ನಾವು ವಿಶೇಷವಾಗಿ ಒಂದು ಯೋಜನೆಯನ್ನು ರೂಪಿಸಿ ರಸ್ತೆ ನಾಮಫಲಕಗಳ ಜೊತೆಗೆ 107 ಕಡೆ ನಾವು ಕ್ಯಾಮೆರಾವನ್ನು ಅಳವಡಿಸಿದ್ದೇವೆ. ಹೊಸಬೆಟ್ಟು ವಾರ್ಡಲ್ಲಿ ಒಟ್ಟಾಗಿ 36 ಕಾಲೋನಿಗಳಿದೆ. ಇದರ ಜೊತೆಗೆ ಅಡ್ಡ ರಸ್ತೆಗಳಲ್ಲೂ ಸೇರುವಾಗ 230ರಿಂದ 250 ಅಡ್ಡ ರಸ್ತೆಗಳೆಲ್ಲ ಸೇರ್ತದೆ. ಒಟ್ಟಾಗಿ ನಮಗೆ 250 ನಂಬರ್ಸ್ ಅಷ್ಟು ನಮಗೆ ಕ್ಯಾಮೆರಾಗಳ ಅವಶ್ಯಕತೆ ಇತ್ತು. ಆದರೆ ಬಜೆಟ್ನ ಕೊರತೆಯಿಂದಾಗಿ ಪ್ರಥಮ ಹಂತದಲ್ಲಿ ನಾವು 107 ಕ್ಯಾಮೆರಾಗಳನ್ನು $39 ಲಕ್ಷ ವೆಚ್ಚದಲ್ಲಿ ನಾವು 107 ಕ್ಯಾಮೆರಾಗಳನ್ನು ಅಳವಡಿಸಿದ್ದೇವೆ. ಎಲ್ಲ ರಸ್ತೆಯ ಮುಖ್ಯ ರಸ್ತೆಗಳಿಗೆ ಹಾಗೂ ಕಾಲೋನಿಯ ಅಡ್ಡ ರಸ್ತೆಗಳಿಗೆ ನಾವು ಕ್ಯಾಮೆರಾಗಳನ್ನು ಅಳವಡಿಸಿದ್ದೇವೆ. ಇನ್ನು ಈ ವಾರ್ಡ್ಗೆ ಆಗಮಿಸಿ ದಾರಿ ತಪ್ಪಿದಲ್ಲಿ ಅವರಿಗೆ ಮಾಹಿತಿಯನ್ನು ನೀಡಲು ಇಂಗ್ಲಿಷ್, ಕನ್ನಡ ಮತ್ತು ಸ್ಥಳೀಯ ತುಳು ಭಾಷೆಯ ಗುರುತು ಫಲಕಗಳು ಕೂಡ ಇಲ್ಲಿವೆ. ಫಲಕದಲ್ಲಿ QR ಕೋಡ್ ಅಳವಡಿಸಲಾಗಿದ್ದು ವಾರ್ಡ್ನ ಸಂಪೂರ್ಣ ಮಾಹಿತಿ ಮತ್ತು ತುರ್ತು ಸೇವೆಗಳನ್ನು ಒದಗಿಸುವ ವ್ಯಕ್ತಿಗಳ ನಂಬರ್ಗಳು ಕೂಡ ಇದರಲ್ಲಿ ಸಿಗಲಿದೆ. ಇದು ಒಳ್ಳೆ ಯೂಸ್ ಇದೆ. ಯಾಕೆಂದ್ರೆ ನಾವೆಲ್ಲ ವಾಕಿಂಗ್ ಎಲ್ಲ ಹೋಗ್ತಾ ಇರ್ತೇವೆ, ತುಂಬಾ ಲೇಟ್ ಆಗುತ್ತೆ ಬರುವಾಗ. ಸ್ವಲ್ಪ ಮುಂಚೆ ಭಯ ಆಗ್ತಾ ಇತ್ತು, ಏನಾದ್ರೆ ಕಳ್ಳರೆಲ್ಲ ಬಂದೊಂದು ಇನ್ಸಿಡೆಂಟ್ ಆಗಿತ್ತು. ಇಲ್ಲಿ ಒಬ್ಬರದ್ದು ಚೈನ್ ಎಳಿಲಿಕ್ಕೆ ಬಂದಿದ್ರು. ಹಾಗಾಗಿ ಇದರಿಂದಾಗಿ ನಮಗೆ ಸ್ವಲ್ಪ ಯೂಸ್ ಆಗ್ತದೆ. ಮಕ್ಕಳಿಗೆ ಸಹ ಹಾಗೆ, ಅವ್ರು 8:30, 9 ಗಂಟೆ ಆಗುತ್ತೆ ಬರುವಾಗ. ಇದರಿಂದ ನಮಗೆ ಗೊತ್ತಾಗುತ್ತೆ ಅಲ್ಲ ಮಾಹಿತಿ, ಸೇಫ್ಟಿ. ತಂತ್ರಜ್ಞಾನದ ಸರಿಯಾದ ಬಳಕೆ ಸಮಾಜವನ್ನ ಎಷ್ಟು ಸುರಕ್ಷಿತಗೊಳಿಸುತ್ತದೆ ಎಂಬುದಕ್ಕೆ ಹೊಸಬೆಟ್ಟು ವಾರ್ಡ್ ಒಂದು ಉತ್ತಮ ಉದಾಹರಣೆಯಾಗಿದೆ. ದಿವಾಕರ್ ಪದ್ಮಂಜ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಆ ಪ್ರದೇಶದಲ್ಲಿ ಏನಾದರೂ ಕ್ರೈಮ್ ಆದ್ರೆ ಆರೋಪಿಗಳು ಕೂಡಲೇ ಸಿಕ್ಕಿ ಬೀಳ್ತಾರೆ. ಅಲ್ಲಿಗೆ ಬರುವ ಪ್ರತಿಯೊಬ್ಬ ವ್ಯಕ್ತಿಯ ಎಂಟ್ರಿ ಮತ್ತು ಎಕ್ಸಿಟ್ ಎಲ್ಲದರ ಮೇಲೂ ಕೂಡ ಅವುಗಳ ಕಣ್ಣು ಇರುತ್ತೆ. ಹೀಗಾಗಿ ಅದು ಆ ಊರಿನ ಸ್ಮಾರ್ಟ್ ವಾರ್ಡ್ ಆಗಿದೆ. ಹಾಗಾದ್ರೆ ಇದು ಇರೋದು ಎಲ್ಲಿ ಅಂತೀರಾ? ಈ ಸ್ಟೋರಿಯನ್ನ ನೋಡಿ. $39 ಲಕ್ಷ ವೆಚ್ಚದಲ್ಲಿ 107 ಸಿಸಿ ಕ್ಯಾಮೆರಾ ಅಳವಡಿಕೆ. ಸ್ಮಾರ್ಟ್ ಸೆಕ್ಯೂರಿಟಿ ವ್ಯವಸ್ಥೆಗೆ ಜನರ ಮೆಚ್ಚುಗೆ. ಎಲ್ಲಿ ನೋಡಿದ್ರೂ ಸಿಸಿ ಕ್ಯಾಮೆರಾಗಳು. ಈ ಏರಿಯಾಗೆ ಯಾರಾದರೂ ಎಂಟ್ರಿ ಕೊಟ್ರೆ ಅವರು ಎಲ್ಲಿ ಹೋದ್ರು, ಎಲ್ಲಿಂದ ಎಕ್ಸಿಟ್ ಆದ್ರು ಅನ್ನೋದು ಕ್ಲಿಯರ್ ಆಗಿ ಈ ಎಲ್ಲ ಸಿಸಿ ಕ್ಯಾಮೆರಾಗಳಲ್ಲಿ ಸರಿಯಾಗುತ್ತೆ. ಅಷ್ಟರ ಮಟ್ಟಿಗೆ ಈ ಪ್ರದೇಶ ಸ್ಮಾರ್ಟ್ ಸೆಕ್ಯೂರಿಟಿ ಆಗಿದೆ. ಮಂಗಳೂರು ಮಹಾನಗರ ಪಾಲಿಕೆ ಸೂರತ್ಕಲ್ ಉಪವಿಭಾಗದ ಹೊಸಬೆಟ್ಟು ವಾರ್ಡ್ನಲ್ಲಿ ಹೆಜ್ಜೆ ಹೆಜ್ಜೆಗೂ ಸಿಸಿ ಕ್ಯಾಮೆರಾಗಳು ಕಾಣಸಿಗುತ್ತೆ. ಸ್ಥಳೀಯ ಕಾರ್ಪೊರೇಟರ್ ವರುಣ್ ಚೌಟ್ ಅವರ ಕನಸಿನ ಯೋಜನೆಯಾದಂತಹ ಈ ಸ್ಮಾರ್ಟ್ ಸೆಕ್ಯೂರಿಟಿ ವ್ಯವಸ್ಥೆಗೆ ರಾಜ್ಯ ಮತ್ತು ದೇಶದಲ್ಲಿ ಮೆಚ್ಚುಗೆಗೆ ಪಾತ್ರವಾಗಿದೆ. ಸುಮಾರು 5,000ದಷ್ಟು ಮನೆಗಳಿರುವ 39 ಕಾಲೋನಿಗಳನ್ನು ಹೊಂದಿರುವಂತಹ ಹೊಸಬೆಟ್ಟು 8ನೇ ವಾರ್ಡ್ನಲ್ಲಿ ಅಂದಾಜು 250ಕ್ಕೂ ಅಡ್ಡರಸ್ತೆಗಳಿವೆ. ಹೀಗಾಗಿ ವಾರ್ಡ್ಗೆ ಬರುವಂತಹ ಹೋಗುವ ಎಲ್ಲರೂ ಸುರಕ್ಷಿತವಾಗಿ ಇರಬೇಕು ಎನ್ನುವ ದೃಷ್ಟಿಯಿಂದ ಕಾರ್ಪೊರೇಟರ್ ವರುಣ್ ಅನುದಾನದ ಹಣದಲ್ಲಿ ಸ್ಮಾರ್ಟ್ ಸೆಕ್ಯೂರಿಟಿ ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರೆ. ಸುಮಾರು $39 ಲಕ್ಷ ವೆಚ್ಚದಲ್ಲಿ ಮೊದಲ ಹಂತದಲ್ಲಿ 107 ಆಧುನಿಕ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಿದ್ದಾರೆ. ಒಂದು ಕಾರ್ಪೊರೇಷನ್ ವಾರ್ಡ್ನಲ್ಲಿ ಇಷ್ಟೊಂದು ಸಂಖ್ಯೆಯ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಿರುವುದು ರಾಜ್ಯದಲ್ಲೇ ಇದು ಮೊದಲನೆಯದಾಗಿದೆ.
ಮಂಗಳೂರು ಮಹಾನಗರ ಪಾಲಿಕೆಯ ಹೊಸಪೇಟೆ 8ನೇ ವಾರ್ಡಿನಲ್ಲಿ ನಾವು ವಿಶೇಷವಾಗಿ ಒಂದು ಯೋಜನೆಯನ್ನು ರೂಪಿಸಿ ರಸ್ತೆ ನಾಮಫಲಕಗಳ ಜೊತೆಗೆ 107 ಕಡೆ ನಾವು ಕ್ಯಾಮೆರಾವನ್ನು ಅಳವಡಿಸಿದ್ದೇವೆ. ಹೊಸಪೇಟೆ ವಾರ್ಡಲ್ಲಿ ಒಟ್ಟಾಗಿ 36 ಕಾಲೋನಿಗಳಿದೆ. ಇದರ ಜೊತೆಗೆ ಅಡ್ಡ ರಸ್ತೆಗಳಲ್ಲೂ ಸೇರುವಾಗ 230ರಿಂದ 250 ಅಡ್ಡ ರಸ್ತೆಗಳೆಲ್ಲ ಸೇರ್ತದೆ. ಒಟ್ಟಾಗಿ ನಮಗೆ 250 ನಂಬರ್ಸ್ ಅಷ್ಟು ನಮಗೆ ಕ್ಯಾಮೆರಾಗಳ ಅವಶ್ಯಕತೆ ಇತ್ತು. ಆದರೆ ಬಜೆಟ್ನ ಕೊರತೆಯಿಂದಾಗಿ ಪ್ರಥಮ ಹಂತದಲ್ಲಿ ನಾವು 107 ಕ್ಯಾಮೆರಾಗಳನ್ನು 39 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಾವು 107 ಕ್ಯಾಮೆರಾಗಳನ್ನು ಅಳವಡಿಸಿದ್ದೇವೆ. ಎಲ್ಲ ರಸ್ತೆ ಮುಖ್ಯ ರಸ್ತೆಗಳಿಗೆ ಹಾಗೂ ಕಾಲೋನಿಯ ಅಡ್ಡ ರಸ್ತೆಗಳಿಗೆ ನಾವು ಕ್ಯಾಮೆರಾಗಳನ್ನು ಅಳವಡಿಸಿದ್ದೇವೆ. ಇನ್ನು ಈ ವಾರ್ಡ್ಗೆ ಆಗಮಿಸಿ ದಾರಿ ತಪ್ಪಿದಲ್ಲಿ ಅವರಿಗೆ ಮಾಹಿತಿಯನ್ನು ನೀಡಲು ಇಂಗ್ಲಿಷ್, ಕನ್ನಡ ಮತ್ತು ಸ್ಥಳೀಯ ತುಳು ಭಾಷೆಯ ಗುರುತು ಫಲಕಗಳು ಕೂಡ ಇಲ್ಲಿವೆ. ಫಲಕದಲ್ಲಿ QR ಕೋಡ್ ಅಳವಡಿಸಲಾಗಿದ್ದು ವಾರ್ಡ್ನ ಸಂಪೂರ್ಣ ಮಾಹಿತಿ ಮತ್ತು ತುರ್ತು ಸೇವೆಗಳನ್ನು ಒದಗಿಸುವ ವ್ಯಕ್ತಿಗಳ ನಂಬರ್ಗಳು ಕೂಡ ಇದರಲ್ಲಿ ಸಿಗಲಿದೆ. ಇದು ಒಳ್ಳೆ ಯೂಸ್ ಇದೆ. ಯಾಕೆಂದ್ರೆ ನಾವೆಲ್ಲ ವಾಕಿಂಗ್ ಎಲ್ಲ ಹೋಗ್ತಾ ಇರ್ತೇವೆ, ತುಂಬಾ ಲೇಟ್ ಆಗುತ್ತೆ ಬರುವಾಗ. ಸ್ವಲ್ಪ ಮುಂಚೆ ಭಯ ಆಗ್ತಾ ಇತ್ತು, ಏನಾದ್ರೆ ಕಳ್ಳರೆಲ್ಲ ಬಂದೊಂದು ಇನ್ಸಿಡೆಂಟ್ ಆಗಿತ್ತು. ಇಲ್ಲಿ ಒಬ್ಬರದ್ದು ಚೈನ್ ಎಳಿಲಿಕ್ಕೆ ಬಂದಿದ್ರು. ಹಾಗಾಗಿ ಇದರಿಂದಾಗಿ ನಮಗೆ ಸ್ವಲ್ಪ ಯೂಸ್ ಆಗ್ತದೆ. ಮಕ್ಕಳಿಗೆ ಸಹ ಹಾಗೆ, ಅವ್ರು 8:30, 9 ಗಂಟೆ ಆಗುತ್ತೆ ಬರುವಾಗ. ಇದರಿಂದ ನಮಗೆ ಗೊತ್ತಾಗುತ್ತೆ ಅಲ್ಲ ಮಾಹಿತಿ, ಸೇಫ್ಟಿ. ತಂತ್ರಜ್ಞಾನದ ಸರಿಯಾದ ಬಳಕೆ ಸಮಾಜವನ್ನ ಎಷ್ಟು ಸುರಕ್ಷಿತಗೊಳಿಸುತ್ತದೆ ಎಂಬುದಕ್ಕೆ ಹೊಸಬೆಟ್ಟು ವಾರ್ಡ್ ಒಂದು ಉತ್ತಮ ಉದಾಹರಣೆಯಾಗಿದೆ. ದಿವಾಕರ್ ಪದ್ಮಂಜ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಆ ಪ್ರದೇಶದಲ್ಲಿ ಏನಾದರೂ ಕ್ರೈಮ್ ಆದ್ರೆ ಆರೋಪಿಗಳು ಕೂಡಲೇ ಸಿಕ್ಕಿ ಬೀಳ್ತಾರೆ. ಅಲ್ಲಿಗೆ ಬರುವ ಪ್ರತಿಯೊಬ್ಬ ವ್ಯಕ್ತಿಯ ಎಂಟ್ರಿ ಮತ್ತು ಎಕ್ಸಿಟ್ ಎಲ್ಲದರ ಮೇಲೂ ಕೂಡ ಅವುಗಳ ಕಣ್ಣು ಇರುತ್ತೆ. ಹೀಗಾಗಿ ಅದು ಆ ಊರಿನ ಸ್ಮಾರ್ಟ್ ವಾರ್ಡ್ ಆಗಿದೆ. ಹಾಗಾದ್ರೆ ಇದು ಇರೋದು ಎಲ್ಲಿ ಅಂತೀರಾ? ಈ ಸ್ಟೋರಿಯನ್ನ ನೋಡಿ. $39 ಲಕ್ಷ ವೆಚ್ಚದಲ್ಲಿ 107 ಸಿಸಿ ಕ್ಯಾಮೆರಾ ಅಳವಡಿಕೆ. ಸ್ಮಾರ್ಟ್ ಸೆಕ್ಯೂರಿಟಿ ವ್ಯವಸ್ಥೆಗೆ ಜನರ ಮೆಚ್ಚುಗೆ. ಎಲ್ಲಿ ನೋಡಿದ್ರೂ ಸಿಸಿ ಕ್ಯಾಮೆರಾಗಳು. ಈ ಏರಿಯಾಗೆ ಯಾರಾದರೂ ಎಂಟ್ರಿ ಕೊಟ್ರೆ ಅವರು ಎಲ್ಲಿ ಹೋದ್ರು, ಎಲ್ಲಿಂದ ಎಕ್ಸಿಟ್ ಆದ್ರು ಅನ್ನೋದು ಕ್ಲಿಯರ್ ಆಗಿ ಈ ಎಲ್ಲ ಸಿಸಿ ಕ್ಯಾಮೆರಾಗಳಲ್ಲಿ ಸರಿಯಾಗುತ್ತೆ. ಅಷ್ಟರ ಮಟ್ಟಿಗೆ ಈ ಪ್ರದೇಶ ಸ್ಮಾರ್ಟ್ ಸೆಕ್ಯೂರಿಟಿ ಆಗಿದೆ. ಮಂಗಳೂರು ಮಹಾನಗರ ಪಾಲಿಕೆ ಸೂರತ್ಕಲ್ ಉಪವಿಭಾಗದ ಹೊಸಬೆಟ್ಟು ವಾರ್ಡ್ನಲ್ಲಿ ಹೆಜ್ಜೆ ಹೆಜ್ಜೆಗೂ ಸಿಸಿ ಕ್ಯಾಮೆರಾಗಳು ಕಾಣಸಿಗುತ್ತೆ. ಸ್ಥಳೀಯ ಕಾರ್ಪೊರೇಟರ್ ವರುಣ್ ಚೌಟ್ ಅವರ ಕನಸಿನ ಯೋಜನೆಯಾದಂತಹ ಈ ಸ್ಮಾರ್ಟ್ ಸೆಕ್ಯೂರಿಟಿ ವ್ಯವಸ್ಥೆಗೆ ರಾಜ್ಯ ಮತ್ತು ದೇಶದಲ್ಲಿ ಮೆಚ್ಚುಗೆಗೆ ಪಾತ್ರವಾಗಿದೆ. ಸುಮಾರು 5,000ದಷ್ಟು ಮನೆಗಳಿರುವ 39 ಕಾಲೋನಿಗಳನ್ನು ಹೊಂದಿರುವಂತಹ ಹೊಸಬೆಟ್ಟು 8ನೇ ವಾರ್ಡ್ನಲ್ಲಿ ಅಂದಾಜು 250ಕ್ಕೂ ಅಡ್ಡರಸ್ತೆಗಳಿವೆ. ಹೀಗಾಗಿ ವಾರ್ಡ್ಗೆ ಬರುವಂತಹ ಹೋಗುವ ಎಲ್ಲರೂ ಸುರಕ್ಷಿತವಾಗಿ ಇರಬೇಕು ಎನ್ನುವ ದೃಷ್ಟಿಯಿಂದ ಕಾರ್ಪೊರೇಟರ್ ವರುಣ್ ಅನುದಾನದ ಹಣದಲ್ಲಿ ಸ್ಮಾರ್ಟ್ ಸೆಕ್ಯೂರಿಟಿ ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರೆ. ಸುಮಾರು 39 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮೊದಲ ಹಂತದಲ್ಲಿ 107 ಆಧುನಿಕ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಿದ್ದಾರೆ. ಒಂದು ಕಾರ್ಪೊರೇಷನ್ ವಾರ್ಡ್ನಲ್ಲಿ ಇಷ್ಟೊಂದು ಸಂಖ್ಯೆಯ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಿರುವುದು ರಾಜ್ಯದಲ್ಲೇ ಇದು ಮೊದಲನೆಯದಾಗಿದೆ. ಮಂಗಳೂರು ಮಹಾನಗರ ಪಾಲಿಕೆಯ ಹೊಸಪೇಟೆ 8ನೇ